7th standard. Today I am moving on to the next unit 5, the wonder bowl. Lesson name is wonder bowl anta. So ee ಪಾಠದಲ್ಲಿ ಏನಿರುತ್ತೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. We'll go with that. Before that we are having one pre-reading task. Got it? Let us understand what it is. ನಾವು ಇನ್ಮೇಲೆ ಯೂಟ್ಯೂಬ್ ಲಿಂಕ್ಗಳನ್ನ ಕಳಿಸ್ತೀವಿ, ಯಾಕಂದರೆ ಜಾಸ್ತಿ ಮಿನಿಟ್ಸ್ ಪಾಠ ಮಾಡಿ ನಾವು ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಡ್ಕೊಳ್ಳೋಕ್ಕೆ ಅಥವಾ ಜಾಸ್ತಿ ಟೈಮ್ ಸಿಗುತ್ತೆ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅನ್ನೋ ಕಾರಣಕ್ಕೆ ವಿಲ್ ಬಿ ಸೆಂಡಿಂಗ್ ಅ ಯೂಟ್ಯೂಬ್ ಲಿಂಕ್ ವೇರ್ ಯು ಆರ್ ಸಪೋಸ್ ಟು ಸಿ ಆ್ಯಂಡ್ ಯು ಕ್ಯಾನ್ ಡೌನ್ಲೋಡ್ ಆಲ್ಸೋ ದಟ್. ನಿಮಗೆ ಆ ಟೈಮಿಗೆ ನೋಡೋಕ್ಕಾಗಿಲ್ಲ ಆಮೇಲೆ ನೋಡ್ಕೋಬೋದು ಅಂತಲೂ ಸಹ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ನೋಡ್ಬೋದು. ಸೊ ಅದರಿಂದ ಯೂಟ್ಯೂಬ್ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಇಟ್, then you can listen to that. Don't forget to do all these things there. Got it? Yeah, it goes like this. ಇಲ್ಲೂ ಒಂದು ಏನೋ ಪಿಕ್ಚರ್ ಕಾಣಿಸ್ತಾ ಇದೆ ನೋಡಿ, ಸೂರ್ಯದೇವ ಯುಧಿಷ್ಠಿರ ಏನೋ ಬೌಲ್ ಕೊಡ್ತಾ ಇದ್ದಾರೆ. ಲೆಟ್ ಅಸ್ ಸಿ ವಾಟ್ ಇಟ್ ಇಸ್. Look at the picture and listen to the story. Pleased with Yudhishthira's prayers, Lord Surya gave him the Akshaya Patra. So pleased with Yudhishthira's prayer. Yudhishthira is none other than ಪಾಂಡವಾಸ್ ಅಲ್ಲಿ ಬರುವಂಥ ಒಬ್ಬ ಅಣ್ಣ ಆಗಿರ್ತಾನೆ ಅವನು. ಸೊ ಅವನನ್ನು ನೋಡಿ, ಅವನ ನಡವಳಿಕೆಯನ್ನು ನೋಡಿ, ಅವನ ಏನು ಕೈಂಡ್ನೆಸ್ಸು ಇದೆಲ್ಲ ನೋಡಿ ಅವನಿಗೆ ಲಾರ್ಡ್ ಶಿವ ಒಂದು ವರ ಕೊಡ್ತಾನಂತೆ, ಅಕ್ಷಯ ಪಾತ್ರ ಅಂತ. ಅಂದರೆ ಅದು ಏನು ಕೇಳಿದ್ರೂ ಕೊಡುವಂಥ ಪಾತ್ರೆ ಆಗಿರುತ್ತೆ. It would give unlimited full till Draupadi finished her meal there. ಸೊ ಅದು ಯಾರು ಎಷ್ಟು ಊಟ ಮಾಡ್ತಾರೋ ಅಷ್ಟು ಹೊಟ್ಟೆ ತುಂಬ ಊಟ ಮಾಡೋ ಅಷ್ಟು ಊಟವನ್ನು ಕೊಡುತ್ತೆ. ಅದರಲ್ಲೂ ದ್ರೌಪದಿ ಅವಳು ಎಷ್ಟು ಹೊಟ್ಟೆ ತುಂಬಬೇಕು ಅಂತ ಇಷ್ಟಪಡ್ತಾಳೋ ಅಷ್ಟು ಊಟವನ್ನು ಅದು ಕೊಡುವಂಥ ಪಾತ್ರೆ ಆಗಿರುತ್ತೆ. The Pandavas used this during their exile. Exile is nothing but living outside one's own country. ಎಕ್ಸೈಲ್ ಅಂದರೆ ಅವರೆಲ್ಲ ವನವಾಸ ಇದ್ರಲ್ವ, ಅವರ ದೇಶವನ್ನು ಬಿಟ್ಟು ಕಾಡಿನಲ್ಲಿ ವಾಸ ಮಾಡ್ತಾಯಿದ್ರು, ಅದನ್ನು ಎಕ್ಸೈಲ್ ಅಂತ ಕರೀತಾರೆ. ಸೊ ಅವ್ರು ಯಾವಾಗ ಎಕ್ಸೈಲಲ್ಲಿದ್ದರು ಅಂದರೆ ಆ ದೇಶ ಬಿಟ್ಟು ಅಥವಾ ವನವಾಸದಲ್ಲಿದ್ದರು ಪಾಂಡವಾಸು, ಅವಾಗ ಇದನ್ನ ಯೂಸ್ ಮಾಡ್ತಾಯಿದ್ರಂತೆ. ಇಟ್ ಸೋ ಹ್ಯಾಪನ್ಡ್ ದಟ್ Durvasa and his disciples arrived at Yudhishthira's dwelling there. Dwelling is nothing but a house where people live. ಎಲ್ಲಿ ಜನವಸತಿ ಅಂತ ಕರಿತೀವಲ್ವ, ಅಲ್ಲಿ ವಾಸ ಮಾಡ್ತಿರುವಾಗ ಅಂದರೆ ಯುಧಿಷ್ಠಿರ ಮತ್ತು ಅವನ ಅಣ್ಣ ತಮ್ಮಂದಿರು ವಾಸ ಮಾಡ್ತಾ ಇದ್ದ ಜಾಗಕ್ಕೆ ಒಬ್ಬ ಗುರು ಆದಂಥ ದೂರ್ವಾಸ ಅನ್ನೋರು ಬರ್ತಾರೆ. ಗುರುಗಳು ಒಬ್ಬ ಋಷಿ ಮುನಿ ಅಂತ ಹೇಳ್ಬೋದು, ಅವರು ಬರ್ತಾರೆ ಅಲ್ಲಿಗೆ. ದೂರ್ವಾಸ ಆಸ್ಕ್ಡ್ ಯುಧಿಷ್ಠಿರ ಟು ಅರೇಂಜ್ ಫುಡ್ ಫಾರ್ ಎಮ್. ಅವ್ರು ಹೇಳ್ತಾರೆ ಯುಧಿಷ್ಠಿರನಿಗೆ, ನಾವು ನಿನ್ನ ಆಶ್ರಮಕ್ಕೆ ಬರ್ತಾ ಇದ್ದೀವಪ್ಪ, ನಮಗೆ ಊಟ ವ್ಯವಸ್ಥೆ ಮಾಡು. ನನ್ನ ಡಿಸೈಪಲ್ಸ್ ಸಹ ಬರ್ತಾರೆ. ಡಿಸೈಪಲ್ಸ್ ಅಂದರೆ ಅವರ ಶಿಷ್ಯಂದರು ಸಹ ಬರ್ತಾರೆ. ದೂರ್ವಾಸ ಮತ್ತು ಶಿಷ್ಯಂದರು ಬರ್ತಾ ಇರ್ತಾರೆ, ಅದಕ್ಕೋಸ್ಕರ ಊಟಕ್ಕೆ ಅರೇಂಜ್ ಮಾಡು ಅಂತ ಹೇಳ್ತಾರೆ. There was no food left to serve them since Draupadi had already finished hers there. ಸೊ ಎಲ್ಲರೂ ಊಟ ಮಾಡಿ, ದ್ರೌಪದಿ ಕೊನೆಗೆ ಊಟ ಮಾಡಿ, ಅವಳಿಗೆ ಎಷ್ಟು ಹೊಟ್ಟೆ ತುಂಬಬೇಕು ಅನಿಸುತ್ತೋ ಅಷ್ಟು ಊಟ ಮಾಡಿ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ. ಅವತ್ತಿಂದ ಅಕ್ಷಯ ಪಾತ್ರೆದು ಏನು ಟೈಮಿಂಗ್ಸ್ ಅಥವಾ ಏನು ಇರುತ್ತೆ ಚಾನ್ಸ್ ಅದನ್ನು ಮುಗ್ದೋಗಿರುತ್ತೆ. ಸೊ ದೆರ್ ವಾಸ್ ನೋ ಫುಡ್ ಲೆಫ್ಟ್ ಟು ಸರ್ವ್ ದೆಮ್. ಯಾವುದೇ ಊಟ ಇರಲಿಲ್ಲ. ದ್ರೌಪದಿನೂ ಸಹ ಅವಳು ಊಟ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ದ ಪಾಂಡವಾಸ್ ಬಿಕೇಮ್ ಆ್ಯಂಕ್ಷಿಯಸ್ ಅಂದರೆ ಟ್ರಬಲ್ಡ್ ಮೆಂಟಲಿ, ಅಯ್ಯೋ ಏನು ಮಾಡೋದು ಅಂತ ಗಾಬರಿ ಆಗಿಬಿಡೋದು, ಅದನ್ನು ಆ್ಯಂಕ್ಷಿಯಸ್ ಅಂತ ಕರೀತಾರೆ. ಸೊ ಪಾಂಡವಾಸ್ಗೆಲ್ಲ ಗಾಬರಿ ಆಯಿತು, ಭಯ ಆಗ್ತಾಯಿತ್ತು. ದ ಸೇಜ್ ಆ್ಯಂಡ್ ಹಿಸ್ ಡಿಸೈಪಲ್ಸ್ ಹೂ ವೆ ಬಾತಿಂಗ್ ಇನ್ ದ ರಿವರ್ ವುಡ್ ರಿಟರ್ನ್ ಫಾರ್ ಅವರ್ ಫುಡ್ ಸೂನ್. ಸೊ ದ ಸೇಜ್ ಅಂದರೆ ಋಷಿಗಳು ಮತ್ತು ಅವರ ಶಿಷ್ಯಂದರು ಏನಿದ್ರು, ಮೋಸ್ಟ್ಲಿ ಫಾಲೋವರ್ಸ್ ಏನಿದ್ರು, ದೇ ಆರ್ ಟೇಕಿಂಗ್ ಬಾತ್. ಅಲ್ಲೇ ಪಕ್ಕದಲ್ಲಿರುವಂಥ ಏನು ನದಿಯಲ್ಲಿ ಸ್ನಾನ ಮಾಡ್ತಿದ್ದಾರೆ. ಅದರಿಂದ ಇನ್ನೇನು ಸ್ವಲ್ಪ ಹೊತ್ತಿಗೆ ಅವರು ಊಟಕ್ಕೆ ಬಂದುಬಿಡ್ತಾರಲ್ವಾ ಅಂತ ಅನ್ಕೊತಾ ಇರ್ತಾರೆ. ದ್ರೌಪದಿ ಪ್ರೇಡ್ ಫಾರ್ ಲಾರ್ಡ್ ಕೃಷ್ಣ ಫಾರ್ ಹೆಲ್ಪ್ ಇದೆ. ದ್ರೌಪದಿಗೆ ಅಣ್ಣನ ನೆನಪಾಗುತ್ತೆ. ಸೊ ಅವಳು ದೇವರನ್ನು ಅಂದರೆ ಕೃಷ್ಣನನ್ನು ಸ್ಮರಿಸ್ತಾಳೆ. ಕೃಷ್ಣ ಅಪಿಯರ್ಡ್ ಆ್ಯಂಡ್ ಆಸ್ಕ್ಡ್ ದ್ರೌಪದಿ. ಕೃಷ್ಣ ಅಪಿಯರ್ ಅಂದರೆ ಪ್ರತ್ಯಕ್ಷ ಆಗಿ ಏನು ಬೇಕು ಅಂತ ಕೇಳ್ತಾನೆ. ಆಸ್ಕ್ಡ್ ದ್ರೌಪದಿ ಟು ಬ್ರಿಂಗ್ ದ ಅಕ್ಷಯ ಪಾತ್ರ. ಅಂದರೆ ಅವಳು ಎಲ್ಲ ಹೇಳ್ಕೊತಾಳೆ, ಈ ಥರ ದೂರ್ವಾಸ ಮತ್ತು ಅವರ ಫಾಲೋವರ್ಸ್ ಬರ್ತಾ ಇದ್ದಾರೆ, ಆದರೆ ನಮ್ಮಲ್ಲಿ ಊಟ ಇಲ್ಲ, ಅಕ್ಷಯ ಪಾತ್ರೆಯಲ್ಲಿ ಎಲ್ಲ ಫುಲ್ ಖಾಲಿಯಾಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ಕೃಷ್ಣ ವಿಲ್ ಸೇ ಟು ಗೋ ಆ್ಯಂಡ್ ಗೆಟ್ ದ ಅಕ್ಷಯ ಪಾತ್ರ. ಆನ್ ಲುಕಿಂಗ್ ಕ್ಲೋಸ್ಲಿ ಎಟ್ ದ ಬೌಲ್, ತುಂಬ ಹತ್ತಿರದಿಂದ ನೋಡಿದಂಥ ಆ ಬೌಲ್ನ, ಪಾತ್ರೆಯನ್ನು ಇಟ್ಕೊಂಡು ತುಂಬ ಹತ್ತಿರದಿಂದ ನೋಡಿದಂಥ ಏನು ಕೃಷ್ಣ ಅವರು ಅದನ್ನು ಈ ಸೋ ಒನ್ ಗ್ರೇನ್ ಇಟ್ ಸಿಮ್ಸ್. ಕೃಷ್ಣ ಫೌಂಡ್ ಅ ಸಿಂಗಲ್ ಗ್ರೇನ್ ಆಫ್ ರೈಸ್ ಆ್ಯಂಡ್ ಈ ಏಟ್ ಇಟ್. ಒಂದೇ ಒಂದು ಕಾಳು
ಅಕ್ಕಿ ಕಾಳನ್ನ ನೋಡ್ತಾನಂತೆ, ಅಲ್ಲಿ ಗ್ರೇನ್ ಅನ್ನದಾಗಳು ಅಂತೀವಲ್ಲ ಅದನ್ನು ನೋಡ್ತಾನಂತೆ, ಅದನ್ನು ತಿಂತಾನೆ, ಒಂದೇ ಅಗಳನ್ನ ತಿಂತಾನೆ. ಈ ವಾಸ್ ಸ್ಯಾಟಿಸ್ಫೈಡ್ ವಿತ್ ದ ವೀಲ್, ಹೊಟ್ಟೆ ತುಂಬೋಗುತ್ತೆ ಅದೊಂದು ಅಗಳು ತಿಂತಿದ್ದಂಗೆ. His satisfaction in return made Durvasa and all his disciples feel so fully fed that they never came to Yudhishthira's house. Durvasa and also disciples ಏನಿರ್ತಾರೆ, ದೇ ಆಲ್ ಫೆಲ್ಟ್ ಲೈಕ್ ದಟ್, ಏನು ಹೊಟ್ಟೆ ತುಂಬೋಯ್ತು ಅಂದರೆ ದೇವರಿಗೆ ತೃಪ್ತಿ ಆದಮೇಲೆ ಅವರೂ ತೃಪ್ತಿ ಆದರು ಅನ್ನೋ ಥರ ಅನುಭವ ಆಗುತ್ತೆ ಅವ್ರಿಗೆ. ನನಗೂ ಹೊಟ್ಟೆ ತುಂಬಿತು, ಇನ್ನೇನಕ್ಕೆ ಯುಧಿಷ್ಠಿರ ಮನೆಗೆ ಹೋಗೋದು, ಬೇಡ ಅಲ್ವಾ ಅಂತ ಹೇಳ್ಕೊಂಡು ದೇ ವಿಲ್ ನಾಟ್ ಗೋ ಟು ಯುಧಿಷ್ಠಿರಾಸ್ ಹೌಸ್ ಇಟ್ ಸೀಮ್ಸ್, ಅವನ ಆಶ್ರಮದ ಹತ್ರಕ್ಕೆ ಹೋಗೋದಿಲ್ಲ. ಅರ್ಥ ಆಯ್ತಾ ಸ್ಟೋರಿ ಇದು? ಎವ್ರಿಬಡಿ ಅಂಡರ್ಸ್ಟುಡ್? ಸಿ ಹಿಯರ್ ಆರ್ ದ meanings they have given. Dwelling, house where people live. Disciple, pupil or a follower. Anxious, troubled mentally. Excel, living outside one's own country. Durvasa, a great sage. Yudhishthira, first of the Pandavas in the Mahabharata. ಅಂದರೆ ಮಹಾಭಾರತದಲ್ಲಿ ಮೊದಲ ಮಗ, ಧರ್ಮರಾಯ ಅಥವಾ ಯುಧಿಷ್ಠಿರ ಅಂತ ಕರೀತಾರೆ ಅವನಿಗೆ. ಅರ್ಥ ಆಯ್ತಾ ಈ ಸ್ಟೋರಿ? ನಾವು ದ ಕ್ವಶನ್ ಫಾರ್ ಯು, ಹೂ ಗೇವ್ ಅಕ್ಷಯ ಪಾತ್ರ ಟು ಯುಧಿಷ್ಠಿರ? ಯಾರು ಕೊಟ್ಟರು ಅಕ್ಷಯ ಪಾತ್ರೆನ ಯುಧಿಷ್ಠಿರಂಗೆ? ವಾಸ್ ಗಿವನ್ ಬೈ ಲಾರ್ಡ್ ಸೂರ್ಯ ಅಲ್ವಾ? ಲಾರ್ಡ್ ಸೂರ್ಯ ಗೇವ್ ಅಕ್ಷಯ ಪಾತ್ರ ಟು ಯುಧಿಷ್ಠಿರ. ಹೂ ವಾಸ್ ಸ್ಪೆಷಲ್ ಅಬೌಟ್ ಅಕ್ಷಯ ಪಾತ್ರ, ವಾಟ್ ವಾಸ್ ಸ್ಪೆಷಲ್ ಅಬೌಟ್ ಅಕ್ಷಯ ಪಾತ್ರ? ಅಕ್ಷಯ ಪಾತ್ರದ ಬಗ್ಗೆ ಏನು ಸ್ಪೆಷಲು? ಸೊ ಇಟ್ ವುಡ್ ಗಿವ್ ಅ ಅನ್ಲಿಮಿಟೆಡ್ ಫುಡ್ ಟಿಲ್ ದ್ರೌಪದಿ ಫಿನಿಶ್ಡ್ ಅವರ್ ಮೀಲ್ ದೇ. ಸೊ ಅಂದರೆ 5 ಜನ ಊಟ ಮಾಡಿ ದ್ರೌಪದಿನೂ ಊಟ ಆಗುವಷ್ಟು ಊಟ ಸಿಗ್ತಾ ಇತ್ತು. ಸೊ ಅನ್ಲಿಮಿಟೆಡ್, ಎಷ್ಟು ಬೇಕೋ ಅಷ್ಟು ತಿನ್ನುವಷ್ಟು ಊಟ ಆ ಪಾತ್ರೆಯಿಂದ ಸಿಗ್ತಾ ಇತ್ತು. ಹೂ ಅರೈವ್ಡ್ ಇನ್ ದ ಹೌಸ್ ಆಫ್ ದ ಪಾಂಡವಾಸ್? ಯಾರು ಬಂದರು ಪಾಂಡವಸ್ನ ನೋಡೋದಕ್ಕೆ? ದುರ್ವಾಸ ಆ್ಯಂಡ್ ಹಿಸ್ ಡಿಸೈಪಲ್ ಅರೈವ್ಡ್ ಎಟ್ ಯುಧಿಷ್ಠಿರಾಸ್ ಡ್ವೆಲ್ಲಿಂಗ್. ವಾಟ್ ವಾಸ್ ಯುಧಿಷ್ಠಿರ ವರಿಡ್ ಅಬೌಟ್? ಯುಧಿಷ್ಠಿರ ಏನು ವರಿ ಮಾಡ್ಕೊತಾನೆ, ಏನು ಬೇಜಾರು ಮಾಡ್ಕೊತಾನೆ, ಏನಾಗಿದೆ ಅಂತ? ಸೊ ವಾಟ್ ಈ ವರಿಡ್? ಯುಧಿಷ್ಠಿರ ಅರೇಂಜ್ ಫುಡ್ ಫಾರ್ ಹಿಮ್ ಆ್ಯಂಡ್ ಹಿಸ್ ಡಿಸೈಪಲ್ ಅಂತ ದುರ್ವಾಸ ಕೇಳ್ಕೊತಾರೆ. ಆಗ ಈ ವಿಲ್ ಕಮ್ ಅಂಡ್ ಸೇ ಫಾರ್ ದ್ರೌಪದಿ. ಎಟ್ ದಟ್ ಟೈಮ್ ಪಾಂಡವಾಸ್ ಗಾಟ್ ಬಿಕೇಮ್ ಆಂಕ್ಷಿಯಸ್ ಬಿಕಾಸ್ within a very short time those people will come for having their lunch towards the dwellings of Pandavas there. As ಏನು ಊಟ ಇಲ್ಲದೆ ಇರೋ ಕಾರಣಕ್ಕೆ they were worried. When did Draupadi pray for help? When there was no food in the bowl, at that time she prayed for Lord Krishna there. How did Krishna satisfy Durvasa and his disciples? ಹೀಗೆ ಅವರನ್ನು ತೃಪ್ತಿಪಡಿಸ್ತಾರೆ ಕೃಷ್ಣ ಅವರು. ಲಾರ್ಡ್ ಕೃಷ್ಣ ಏಟ್ ಒನ್ ಫುಡ್ ಗ್ರೇನ್ ವಿಚ್ ವಾಸ್ ಲೆಫ್ಟ್ ಇನ್ ದ ಅಕ್ಷಯ ಪಾತ್ರ. ಈ ಏಟ್ ದಟ್ ಒನ್ ಬೈ satisfying himself. It was being satisfied by Durvasa and his disciples also. Discuss out from an unknown quarter, help arrives when it is needed the most there. ಸೊ ಇದು ಹೇಗೆ ಅಂತಂದರೆ, ಏನು ಲಾಸ್ಟ್ ಕ್ವಶನ್ ಅಂತಂದರೆ, ನಮಗೆ ಗೊತ್ತಿಲ್ಲದೆ ಇರೋ ಒಂದೊಂದು ಟೈಮಲ್ಲಿ ಯಾವುದೋ ಒಂದು ರೂಪದಲ್ಲಿ ದೇವರು ನಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾನೆ ಅನ್ನೋದು. ಡಿಸ್ಕಸ್ ಹೌ ಫ್ರಮ್ ಆ್ಯನ್ ಅನ್ನೋನ್ ಕ್ವಾರ್ಟರ್ ಹೆಲ್ಪ್ ಅರೈವ್ಸ್ ವೆನ್ ಇಟ್ ಈಸ್ ನೀಡೆಡ್ ದ ಮೋಸ್ಟ್ ದೇ. ಬೇಕೇ ಬೇಕು ಅನ್ನುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ದೇವರು ಯಾರನ್ನಾದರೂ ಕಳಿಸ್ತಾನೆ ನಮಗೆ. ಅವ್ರ ಕಡೆಯಿಂದ ಹೆಲ್ಪ್ ಆಗಬೇಕು ಅಂತ ಬರ್ಸಿದ್ರೆ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಆ ಥರ they will come and surely help there, isn't it? All this will happen only when we are good from bottom of the heart there. ನಾವು ನಿಜವಾಗ್ಲೂ ಮಾನವರಾಗಿ ಮಾನವೀಯತೆಯಿಂದ ನಡ್ಕೊಂಡು ಯಾರಿಗೂ ಮೋಸ ಸುಳ್ಳು ಈ ಥರ ಹೇಳ್ದೆ, ಮೋಸ ಮಾಡಿದೆ, ಮನಸ್ಸಲ್ಲೊಂದು ಮಾಡೋದೊಂದು ಮಾಡಿದೆ, ನಿಜವಾಗ್ಲೂ ಸತ್ಯತೆಯಿಂದ ಇದ್ದಾಗ ಮಾತ್ರ ದೇವರು ನಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಅವನ ಏಂಜಲ್ಸ್ನ ಅಥವಾ ಅವನ ಸಿಬ್ಬಂದಿದವ್ರನ್ನ ಕಳಿಸ್ತಾನೆ ಅಲ್ವಾ? ಯಾ, have you understood this story now? So whenever we are having a pure heart, surely we'll also get a help ಅನ್ನೋದು ಈ ಸ್ಟೋರಿ ಮಾರಲ್ ಆಗಿರುತ್ತೆ. ಅಂಡರ್ಸ್ಟುಡ್ ದೆ? ಎಸ್. now this part, that is next textbook reading, I'll be uploading a video there that is very good. By showing a picture I can make you to understand it. So directly I'm going with the explanation in this. The wonder bowl ಅಂದರೆ ಅದ್ಭುತವಾದ ಪಾತ್ರೆ ಅಂತ ಪಾಠದ ಹೆಸರಾಗಿರುತ್ತೆ. ನೋಡೋಣ ಏನಿದೆ ಅದ್ಭುತವಾದ ಪಾತ್ರೆ ಅಂತ. The old couple Philemon and Baucis lived in a hut on a mount. So the old couple ಅಂದರೆ ವಯಸ್ಸಾದ ವೃದ್ಧ ದಂಪತಿಗಳು
ಅವ್ರ ಹೆಸರು ಫಿಲೋಮಾನ್ ಆ್ಯಂಡ್ ಬಾಷಸ್ ಅನ್ನೋರು ಲಿವ್ಡ್ ಇನ್ ಅ ಹಟ್ ಆನ್ ಅ ಮೌಂಡ್ ಅಂದರೆ ರೇಸ್ಡ್ ಗ್ರೌಂಡ್ ಅಂತ, ಅಂದರೆ ಒಂದು ಗುಡ್ಡ, ಬೆಟ್ಟ ಅಂತ ಕರಿತೀವಲ್ವ, ಅಲ್ಲಿ ನೆಲೆಸಿರ್ತಾರೆ. ದೇ ವರ್ಕ್ಡ್ ಹಾರ್ಡ್ ಇನ್ ದಿಯರ್ ಫಾರ್ಮ್ ಆ್ಯಂಡ್ ವೇರ್ ಓನ್ಲಿ ಏಬಲ್ ಟು ಗೆಟ್ ಆ್ಯಸ್ ಮಚ್ ಫುಡ್ ಆ್ಯಸ್ ದೇ ನೀಡೆಡ್. ಸೊ ಅವ್ರು ಎಷ್ಟು ಕಷ್ಟಪಡ್ತಿದ್ರು ಅಂದರೆ ಫಾರ್ಮಲ್ಲಿ ಅಥವಾ ಜಮೀನಲ್ಲಿ ಕೆಲಸ ಮಾಡಿಕೊಂಡು ದೇ ವೇರ್ ವರ್ಕಿಂಗ್ ಸೋ ಹಾರ್ಡ್ ಆ್ಯಂಡ್ ವೇರ್ ಓನ್ಲಿ ಏಬಲ್, ಅವ್ರಿಗೆ ಎಷ್ಟು ಬೇಕೋ ಅವತ್ತಿನ ದಿನಕ್ಕೆ ಎಷ್ಟು ಊಟ ಬೇಕೋ ಅಷ್ಟು ಮಾತ್ರ ಅವರು ತೊಗೊಂಡೋಗ್ತಾ ಇದ್ರಂತೆ. ದೇ ನೀಡೆಡ್. Yet they were so kind that they would never let any stranger who came to their door go without food there. ಸೊ ಯಾವುದೇ ವ್ಯಕ್ತಿ ಅವರ ಮನೆ ಹತ್ರ ಬಂದು, ಸ್ಟ್ರೇಂಜರ್ ಯಾವುದೇ ಅಲ್ಲಿ ಯಾರು ಗೊತ್ತಿಲ್ಲದೆ ಇರೋ ವ್ಯಕ್ತಿ ಬಂದು ಅವ್ರ ಮನೆ ಹತ್ರ, ಇಫ್ ದೇ ಆಸ್ಕ್, ಯಟ್ ದೇ ವೇರ್ ಸೋ ಕೈಂಡ್, ಎಷ್ಟು ಕೈಂಡ್ ಆಗಿದ್ರು, ಎಷ್ಟು ಕರುಣೆ ಇತ್ತು ಅವ್ರಿಗೆ ಅಂದರೆ ದೇ ವುಡ್ ನೆವರ್ ಲೆಟ್ ಎನಿ ಸ್ಟ್ರೇಂಜರ್, ಯಾವುದಾದ್ರು ಅನ್ನೋನ್ ವ್ಯಕ್ತಿ, ಸ್ಟ್ರೇಂಜರ್ ಮೀನ್ಸ್ ಅನ್ನೋನ್ ವ್ಯಕ್ತಿ ಬಂದು ಊಟ ಕೇಳಿದ್ರೆ ದೇ ವೇರ್ ನಾಟ್ ಅಟ್ ಆಲ್ ಸೆಂಡಿಂಗ್, ದೇ ವೇರ್ ಪ್ರೊವೈಡಿಂಗ್ ಫುಡ್ ಫಾರ್ ದೆಮ್. They welcomed the guest with joy and shared their own meal with him. ಸೊ ಅವ್ರನ್ನ ವೆಲ್ಕಮ್ ಮಾಡಿ, ಅವ್ರಿಗೆ ಸತ್ಕಾರ ಮಾಡಿ, ವಿತ್ ಖುಷಿಯಿಂದ, ಬೈಕೊಂಡಂತಲ್ಲ, ತುಂಬ ಖುಷಿಯಿಂದ ಫ್ರಮ್ ದ ಬಾಟಮ್ ಆಫ್ ಹಾರ್ಟಿಂದ ಅವರು ಊಟನೇ ಅವರು ಶೇರ್ ಮಾಡಿಕೊಂಡು ಅವ್ರನ್ನ ತೃಪ್ತಿಪಡಿಸಿ ಕಳಿಸ್ತಾ ಇದ್ರಂತೆ. ಅಂಡರ್ಸ್ಟುಡ್ ದೇ? ಸೊ ದೇರ್ ವಾಸ್ ಅ ಓಲ್ಡ್ ಕಪಲ್ ನೇಮ್ ಆ್ಯಸ್ ಫಿಲೋಮಾನ್ ಆ್ಯಂಡ್ Boschus. They lived in a mound there. They were very much kind as they were only earning the livelihood of only on that days, and if anybody come for asking food, they were also sharing that with the joy, and they were making him to fulfill his wishes first, and then they were, if they were having a food, then they were having, otherwise it was gone. That day's work, it was going without food also some days. This was the first para. Have you understood? Second para, one evening they finished their supper and sat at the door. So one evening, ಒಂದು ಸಂಜೆಯ ಟೈಮಲ್ಲಿ they finished their supper ಅಂದರೆ ನೈಟ್ ಡಿನ್ನರ್ನ ಸಪ್ಪರ್ ಅಂತ ಕರೀತಾರೆ. ಸ್ಯಾಟ್ ಅಟ್ ದ ಡೋರ್, ಈಚೆ ಕಡೆ ಕೂತಿರ್ಬೇಕಾದ್ರೆ ಸಡನ್ಲಿ ದೇ ಹಿಯರ್ಡ್ ದ ಬಾರ್ಕಿಂಗ್ ಆಫ್ ಡಾಗ್ಸ್ ಆ್ಯಂಡ್ ಶೌಟಿಂಗ್ ಆಫ್ ಬಾಯ್ಸ್ ಇನ್ ದ ವಿಲೇಜ್ ದೇ. ಸಡನ್ನಾಗಿ ಒಂದು ವಾಯ್ಸ್ ಕೇಳಿಸುತ್ತೆ, ಅಂದರೆ ನಾಯಿ ಬಗಳೋ ಸೌಂಡ್ ಕೇಳುತ್ತೆ. ಬಾರ್ಕಿಂಗ್ ಆಫ್ ಡಾಗ್ಸ್ ಆ್ಯಂಡ್ ಶೌಟಿಂಗ್ ಆಫ್ ಬಾಯ್ಸ್ ಇನ್ ದ ವಿಲೇಜ್, ಮಕ್ಕಳು ಜೋರಾಗಿ ಕಿರ್ಚಾಡ್ತಾ ಇರೋದು, ನಾಯಿ ಬಗಳೋ ಸೌಂಡು ಕೇಳಿಸುತ್ತೆ. ಸೂನ್ ದ ನಾಯ್ಸ್ ಗ್ರೀವ್ ಲೌಡರ್, ಇನ್ನು ಜಾಸ್ತಿ ಆಗುತ್ತೆ, ಅಂದರೆ ಹತ್ರ ಬರ್ತಾ ಇದ್ದಂಗೆ ಇನ್ನು ಜಾಸ್ತಿ ಆಗುತ್ತೆ. ಫಿಲೋಮಾನ್ saw two strangers at whom the village boys hooted and dogs barked there. hooted ಅಂದರೆ ಶೌಟೆಡ್ ಅಂತ. ಫಿಲೋಮಾನ್ ಇಬ್ಬರು ವ್ಯಕ್ತಿಗಳನ್ನ, ಅನ್ನೋನ್ ವ್ಯಕ್ತಿಗಳನ್ನ, ಸ್ಟ್ರೇಂಜರ್ಸ್ ಅಂದರೆ ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳನ್ನ ನೋಡ್ತಾರೆ. at whom the village boys hooted and dogs barked. hooted means shouted ಅಂತ. ಬಾಯ್ಸು ಕಿರ್ಚಾಡ್ತಾ ಇದ್ದಾರೆ ಹುಡುಗರ ಮೇಲೆ, ಯಾರು ನೀನು ಅಂತ. ಅದೇ ಥರ ನಾಯಿಗಳು ಬಗಳ್ತಾ ಇದೆ. Philemon said to his wife, look at these boys, they ill treat the poor stranger. ಫಿಲೋಮೋನ್ ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ, ನೋಡು ಈ ಹುಡುಗರು ಹೆಂಗೆ ಇಲ್ ಟ್ರೀಟ್ ಅಂದರೆ ತುಂಬ ಡಿಸ್ಕರ್ಟಸಿ, ಅಂದರೆ ಏನು ಮರ್ಯಾದೆ ಕೊಡದೆ ಹೆಂಗೆ ನಡೆಸ್ಕೊತಾ ಇದ್ದಾರೆ ಮಕ್ಕಳು ನೋಡಿ ಇವ್ರನ್ನ ಅಂತ ಬೈಕೊತಾ ಇದ್ದಾನೆ. ಐ ಶಲ್ ಗೋ ಆ್ಯಂಡ್ ಬ್ರಿಂಗ್ ದೆಮ್, ನಾನು ಹೋಗಿ ಅವ್ರನ್ನ ಕರ್ಕೊಂಬರ್ತೀನಿ. ಯು ಗೋ ಆ್ಯಂಡ್ ಸಿ ಇಫ್ ದೇರ್ ಇಸ್ ಎನಿ ಫುಡ್ ಟು ಗಿವ್ ದೆಮ್, ನೀನು ಹೋಗಿ ನೋಡು ಅಡುಗೆ ಮನೆಯಲ್ಲಿ ಏನಾದರೂ ಇದೆಯಾ ಅವ್ರಿಗೆ ಕೊಡೋದಕ್ಕೆ. ಲೆಟ್ ಮಿ ಸಿ ಅಂತ, ಲೆಟ್ ಮಿ ಗೋ ಆ್ಯಂಡ್ ಬ್ರಿಂಗ್ ದೆಮ್ ಅಂತ ಹೇಳ್ತಾನೆ ಫಿಲೋಮಾನ್. ಅಂಡರ್ಸ್ಟುಡ್ ದಿಸ್ ಟು ಪ್ಯಾರಾಸ್? Philemon went down to meet the ragged newcomers. Ragged newcomers refers to, ragged ಅಂದರೆ ಡ್ರೆಸ್ಸಿನ ಟೋನ್ ಕ್ಲೋತ್ಸ್, ಅವರು ಅರ್ಧೋಗಿರೋ ಬಟ್ಟೆಗಳನ್ನ ಹಾಕ್ಕೊಂಡಿರ್ತಾರೆ. ಅವರನ್ನು ನೋಡಿ ಅವರು ಆ ಮಕ್ಕಳಿಗೆಲ್ಲ ಬುದ್ಧಿವಾದ ಹೇಳಿ ನಾಯಿನ ಬೇರೆ ಕಡೆ ಹಾಕ್ಬಿಟ್ಟು ಜನಗಳನ್ನ, ಅವರಿಬ್ರು ಏನು ಬಂದಿದ್ರಲ್ಲ ಅವರನ್ನು ಕರ್ಕೊಂಬರ್ತಾರೆ. ಈ ಡ್ರೋ ಬ್ಯಾಕ್ ದ ಡಾಗ್ಸ್ ಆ್ಯಂಡ್ ಸೆಡ್ ವೆಲ್ಕಮ್ ಸ್ಟ್ರೇಂಜರ್. ಈ ಡ್ರೋ ಬ್ಯಾಕ್ ಅಂದರೆ ಅದೇ ನಾಯಿಗಳನ್ನ ಓಡಿಸ್ಬಿಟ್ಟು ಅವರನ್ನು ಕರ್ಕೊಂಬರ್ತಾರಂತೆ. He took them into his poor cottage and made them sit at the table. ಅವ್ರನ್ನ ಕರ್ಕೊಂಬಂದು ಟೇಬಲಲ್ಲಿ ಕೂರಿಸ್ತಾನೆ. They looked very tired. ಅವರು ತುಂಬ ದಣದಿರೋ ಥರ ಅನಿಸುತ್ತೆ. ಟಯರ್ಡ್ ಅಂದರೆ ದಣದಿರೋ ಥರ ಅನಿಸುತ್ತೆ. Have you understood? So here are some questions. Try to understand and say this. Which sentence in the first para shows that Philemon and Boschus were poor? ಯಾವ ಸೆಂಟೆನ್ಸು ನಿಮಗೆ Philemon and Boschus were poor ಅಂತ ತೋರಿಸುತ್ತೆ? They worked hard in their farm and were only able to get as much as they were needed. ಎಷ್ಟು ಬೇಕೋ ಅಷ್ಟು ಊಟ ಮಾತ್ರ ಅವರು ಪಡ್ಕೊತಾ ಇದ್ರು. ಇನ್ನು ಹಟ್ ಅಂತ ಬೇರೆ ಇದೆ, ಸೊ ಗುಡಿಸ್ಲಲ್ಲಿದ್ದರು. ಈ ಎಲ್ಲ ಪದಗಳು ನಮಗೆ ಏನು ಅನಿಸುತ್ತೆ? ದೇ ವೇರ್ ಪುವರ್ ಅನ್ನೋದನ್ನು ತೋರಿಸುತ್ತೆ.
ವುಡ್ ಎನಿ ಸ್ಟ್ರೇಂಜರ್ ಹೂ ಕೇಮ್ ಟು ದಿಯರ್ ಹೌಸಸ್ ಗೋ ವಿತೌಟ್ ಫುಡ್? ಯಾರಾದರೂ ಬಂದವರು ಅವ್ರ ಮನೆಗೆ ವಾಪಸ್ ಊಟ ಇಲ್ಲದೆ ಹೋಗ್ತಿದ್ರಾ? ನೋ, ನಾಟ್ ಎಟ್ ಆಲ್. ದೇ ವೇರ್ ಗಿವನ್ ಫುಡ್. ಅವ್ರು ಉಳಿಸ್ಕೊಂಡಿದ್ದಂಥ ಊಟನೂ ಸಹ ಅವರು ದಾನ ಮಾಡ್ತಾಯಿದ್ರು. ವೈ ಡಿಡ್ ದ ಡಾಗ್ಸ್ ಬಾರ್ಕ್? ಯಾಕೆ ನಾಯಿಗಳು ಬಗಳ್ತಾ ಇತ್ತು? ದೇ ಸಾ ದ 2 strangers unknown to the village. ವಾಟ್ ಮೇಡ್ ಫಿಲೋಮಾನ್ ಸೇ ದಟ್ ದ ಬಾಯ್ಸ್ ವೇ ಬ್ಯಾಡ್? ಫಿಲೋಮಾನ್ ಬಾಯ್ಸ್ನ ಬ್ಯಾಡ್ ಅಂತ ಯಾಕೆ ಹೇಳ್ತಾರೆ? ಸಿ ದೋಸ್ ಬಾಯ್ಸ್, ದೇ ಆರ್ ಇಲ್ ಟ್ರೀಟಿಂಗ್ ದ ಪುವರ್ ಸ್ಟ್ರೇಂಜರ್ಸ್. ದೇ ವೇರ್ ಇಲ್ ಟ್ರೀಟಿಂಗ್. ಅವರನ್ನು ತುಂಬ ಡಿಸ್ಕರ್ಟಸಿಯಿಂದ ನಡೆಸ್ಕೊತಾ ಇದ್ರು. ಆ ಕಾರಣಕ್ಕೆ ಅವರನ್ನು ಬೈಕೊತಾ ಇದ್ದಾರೆ ಫಿಲೋಮಾನ್. ಹ್ಯಾವ್ ಯು ಅಂಡರ್ಸ್ಟುಡ್? ಎಸ್. Boschus placed a small bowl of milk on the table and said, "This is all that I have for you, sir." So Boschus ಅಂದರೆ ಹೆಂಡ್ತಿ ಅಡುಗೆ ಮನೆಗೆ ಹೋಗಿ ನೋಡ್ತಾಳೆ, ಅಲ್ಲಿ ಬರೀ ಉಳಿದದ್ದು ಬರೀ ಒಂದು ಬೌಲ್, ಸ್ಮಾಲ್ ಬೌಲ್ ಆಫ್ ಮಿಲ್ಕ್ ಮಾತ್ರ ಇರುತ್ತೆ ಟೇಬಲ್ ಮೇಲೆ. ತೊಗೊಂಬಂದು ಇಟ್ಬಿಟ್ಟು, ಸರ್ ಇವತ್ತಿನ ನಿಮ್ಮ ಊಟಕ್ಕೆ ನಮ್ಮ ಮನೇಲಿರೋದು ಇಷ್ಟೇ ಅಂತ ಹೇಳಿ ಒಂದು ಬೌಲ್, ಪಾತ್ರೆ ಫುಲ್ಲು ಹಾಲನ್ನು ಕೊಡ್ತಾಳೆ. ಹೌ ಐ ವಿಶ್ ಯು ಹ್ಯಾಡ್ ಕಮ್ ಅ ಲಿಟಲ್ ಅರ್ಲಿಯರ್. ನೀವೊಂದು 10 ನಿಮಿಷ ಅಥವಾ ಒಂದು 1/4 ಗಂಟೆ ಮುಂಚೆ ಬಂದಿದ್ದರೆ, ಯು ವುಡ್ ಹ್ಯಾವ್ ಗಿವನ್, ವಿ ವುಡ್ ಹ್ಯಾವ್ ಶೇರ್ಡ್ ಅವರ್ ಸಪರ್ ವಿತ್ ಯು. ನಮ್ಮ ಊಟವನ್ನೇ ನಿಮಗೆ ಕೊಟ್ಬಿಡ್ತಾ ಇದ್ವಿ. ನಮ್ಮದು ಊಟ ಆಗೋಯ್ತು, ಇವಾಗೇನೂ ಇಲ್ಲ ಮನೇಲಿ, ಬರೀ ಹಾಲು ಮಾತ್ರ ಇದೆ ಅಂತ ಹೇಳ್ಕೊತಾಳೆ. ಡೋಂಟ್ ವರಿ ಗುಡ್ ಲೇಡಿ ಸೆಡ್ ಒನ್ ಆಫ್ ದ ಗೆಸ್ಟ್. ಇಬ್ಬರು ಬಂದಿರ್ತಾರೆ, ಅದರಲ್ಲಿ ಪರವಾಗಿಲ್ಲ, ಡೋಂಟ್ ವರಿ ಅಂತ ಹೇಳ್ತಾರೆ. ಆಲ್ ವಿಲ್ ಬಿ ವೆಲ್, ಎಲ್ಲ ಒಳ್ಳೆಯದಾಗುತ್ತೆ. ಯೋರ್ ಕೈಂಡ್ನೆಸ್ ಮೇಕ್ಸ್ ದಿಸ್ ಡ್ರಿಂಕ್ ಅ ಫೀಸ್ಟ್ ಟು ಅಸ್. ನಿಮ್ಮ ಒಳ್ಳೆಯ ಗುಣ ಅಥವಾ ನಿಮ್ಮ ಕರುಣೆ ತುಂಬಿರುವಂಥ ಕೊಟ್ಟಿರುವಂಥ ಈ ಡ್ರಿಂಕ್ನ ನೋಡಿದೆ, ಅದೇ ನಮ್ಗೆ ಹಬ್ಬ. ಫೀಸ್ಟ್ ಅಂದರೆ ಹಬ್ಬ ಆಗುತ್ತೆ. ವಿ ಆರ್ ಪ್ಲೀಸ್ಡ್ ವಿತ್ ಯೋರ್ ಹಾಸ್ಪಿಟ್ಯಾಲಿಟಿ. ನಿಮ್ಮ ಹಾಸ್ಪಿಟ್ಯಾಲಿಟಿ ಅಂದರೆ ಫ್ರೆಂಡ್ಲಿ ರಿಸೆಪ್ಷನ್ ಆಫ್ ದ ಗೆಸ್ಟ್, ಅಂದರೆ ನೋಡ್ಕೊಳ್ಳುವಂಥದ್ದು. ಅದು ಅತಿಥಿಗಳು ಮನೆಗೆ ಬಂದಾಗ ನಾವು ಯಾವ ರೀತಿ ಸತ್ಕಾರ ಮಾಡ್ತೀವಿ ಅನ್ನೋದನ್ನು ಹಾಸ್ಪಿಟ್ಯಾಲಿಟಿ ಅಂತ ಕರೀತಾರೆ. ಸೊ ನಿಮ್ಮ ಹಾಸ್ಪಿಟ್ಯಾಲಿಟಿನ ನೋಡ್ತಾ ಇದ್ದರೆ ನಮಗೆ ಖುಷಿ ಅನಿಸುತ್ತೆ ಅಂತ ಹೇಳ್ತಾರೆ. ಹ್ಯಾವ್ ಯು ಅಂಡರ್ಸ್ಟುಡ್? Boschus poured the milk from the bowl into the cups and placed them before the guest there. Boschus ಏನು ವೈಫ್ ಇರ್ತಾಳಲ್ಲ, ಅವಳು 2 ಬೌಲ್ಗೂ ಮಿಲ್ಕ್ ಹಾಕ್ಬಿಟ್ಟು ಅವ್ರಿಗೆ ಸರ್ವ್ ಮಾಡ್ತಾಳೆ. They drank the milk and later one of them asked for some more. ಸೊ ಇಬ್ಬರು ಹಾಲನ್ನು ಕುಡಿತಾರೆ ಒಂದೊಂದು ಲೋಟ, ಅದರಲ್ಲಿ ಇನ್ನೊಬ್ಬರು ನನಗೆ ಇನ್ನೊಂದು ಸ್ವಲ್ಪ ಸಿಗುತ್ತಾ ಅಂತ ಕೇಳ್ತಾರೆ. Boschus in confusion said, "Sorry my dear guest." ಬಾಷಸ್ಗೀಗ ತುಂಬ ಕಷ್ಟ ಅನಿಸ್ತಿದೆ, ಗಲಿಬಿಲಿ ಆಗ್ತಾರೆ ಅವರು ಕನ್ಫ್ಯೂಷನಲ್ಲಿ. ಅಯ್ಯೋ ನಮ್ಮ ಹತ್ರ ಇಲ್ವಲ್ಲ ಸರ್, ಸಾರಿ ಅಂತ ಕೇಳ್ಕೊತಾರೆ. ದೇರ್ ಇಸ್ ಹಾರ್ಡ್ಲಿ ಅ ಡ್ರಾಪ್ ಲೆಫ್ಟ್ ಇನ್ ದಿಸ್ ಬೌಲ್. ಮೋಸ್ಟ್ಲಿ ಬೌಲಲ್ಲಿ ಬರೀ ಒಂದೇ ಒಂದು ಡ್ರಾಪ್ ಇದೆ ಅಲ್ವಾ ಅಂತ ಹೇಳ್ತಾರೆ. ವೈ ಕ್ರೈಡ್ ದ ಗೆಸ್ಟ್ ಟೇಕಿಂಗ್ ದ ಬೌಲ್. ಹೌದಾ ಅಂತೇಳಿ ಆ ಬೌಲ್ನ ಇಸ್ಕೊತಾರೆ. ದೇರ್ ಇಸ್ ಅ ಮಿಲ್ಕ್ ಇನ್ ದಿಸ್ ಬೌಲ್ ಆ್ಯಸ್ ಮಚ್ ಆ್ಯಸ್ ವಿ ವಾಂಟ್. ಆ್ಯಕ್ಚುಲಿ ಇದರಲ್ಲಿ ಮಿಲ್ಕ್ ಇದೆ, ನನಗೆ ಎಷ್ಟು ಬೇಕೋ ಅಷ್ಟಿದೆ ಅಂತ ಹೇಳ್ತಾರೆ. ಸೊ ಸೇಯಿಂಗ್ ಈ ಫಿಲ್ಡ್ ನಾಟ್ ಓನ್ಲಿ ಇಸ್ ಕಪ್ ಬಟ್ ಆಲ್ಸೋ ಇಸ್ ಫ್ರೆಂಡ್ಸ್. ಸೊ ಅವರು 2 ಕಪ್ಗೂ ಒಂದೊಂದು ಬೌಲ್ ತೊಗೊಂಡು ಹಾಲನ್ನು ಹಾಕಬೇಕಾದ್ರೆ ಅವ್ರ ಲೋಟಕ್ಕೆ ಹಾಕೊಳ್ಳೋದು ಅಷ್ಟೇ ಅಲ್ಲ, ಇನ್ನೊಂದು ಲೋಟಕ್ಕೆ, ಅವ್ನ ಫ್ರೆಂಡ್ ಲೋಟಕ್ಕೂ ಹಾಕ್ತಾರಂತೆ. ಸೊ ಅಷ್ಟೊಂದು ಹಾಲಿತ್ತು ಅದರಲ್ಲಿ. ಬಾಷಿಯಸ್ ವಾಸ್ ಅಸ್ಟಾನಿಶ್ಡ್ ಮೀನ್ಸ್ ಆಶ್ಚರ್ಯ ಆಯಿತು ಅವ್ರಿಗೆ. ಆ್ಯಸ್ ದ ಗೆಸ್ಟ್ ಫಿಲ್ಡ್ ದಿಯರ್ ಕಪ್ಸ್ ಅಗೇನ್ ಫ್ರಮ್ ದ ಬೌಲ್ ದೆ. ಸೊ ಆ ಬೌಲಲ್ಲಿ ಆ್ಯಕ್ಚುಲಿ ಹಾಲು ಇರಲಿಲ್ಲ ಅಂತ, ಹಾಲು ಬಂದಿದ್ದು ನೋಡಿ, ಅಲ್ಲಿ ಹಾಲು ತುಂಬ್ಕೊಂಡಿದ್ದು ನೋಡಿ ಅವ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಶಿ ಕುಡ್ ಹಾರ್ಡ್ಲಿ ಬಿಲೀವ್ ಅವರ್ ಐಸ್. ಅವ್ರ ಕಣ್ಗಳನ್ನ ಅವರೇ ನಂಬಕ್ಕಾಗ್ತಿರ್ಲಿಲ್ಲ. ದೇ ಆರ್ ನಾಟ್ ಆರ್ಡಿನರಿ ಮೆನ್ ವಿಸ್ಪರ್ಡ್ ಬಾಷಿಯಸ್ ಟು ಅವರ್ ಹಸ್ಬೆಂಡ್ ದೆ. ಆ ಗಂಡನ ಕಿವಿ ಹತ್ರ ಹೋಗ್ಬಿಟ್ಟು ಇವರು ಗ್ಯಾರಂಟಿ ಆರ್ಡಿನರಿ ಮೆನ್ ಅಲ್ಲ, ಇವ್ರು ಯಾರೋ ಬೇರೆ ಅದ್ಭುತ ಪುರುಷರು. ಎಸ್ ಈ ರಿಪ್ಲೈಡ್, ಹೌದು ಅಂತ ಅವರು ಒಪ್ಕೊತಾರೆ. ದೇ ಮಸ್ಟ್ ಬಿ ಏಂಜಲ್ಸ್ ಫ್ರಮ್ ಹೆವೆನ್ ಕಮ್ ಟು ಬ್ಲೆಸ್ ಹರ್ಸ್. ಮೋಸ್ಟ್ಲಿ ಅವರು ದೇವತಾ ಪುರುಷರು ಅನಿಸುತ್ತೆ, ನಮ್ಮನ್ನು ಬ್ಲೆಸ್ ಮಾಡೋದಕ್ಕೆ ಸ್ವರ್ಗದಿಂದ ಬಂದಿದ್ದಾರೆ ಅಂತ ಹೇಳ್ತಾನೆ ಫಿಲೋಮಾನ್. ಹ್ಯಾವ್ ಯು ಅಂಡರ್ಸ್ಟುಡ್ ಟಿಲ್ ಹಿಯರ್? See the question. Why did Boschus feel that the stranger should have come earlier? ಯಾಕೆ ಬಾಷಸ್ ವೈಫು ಇನ್ನೊಂದು ಸ್ವಲ್ಪ ಹೊತ್ತು ಮುಂಚೆ ಬರಬೇಕಿತ್ತು ಅಂತ ಹೇಳ್ತಾಳೆ. ಬಿಕಾಸ್ they finished their supper. Actually the husband and wife Philemon and Boschus finished their supper earlier and nothing was left for them to serve. For that reason she is wishing them you would have come early so that we would have given whatever our supper we would have shared with you ಅಂತ ಹೇಳ್ತಾಳೆ. ವಾಟ್ ವೇ ದ ಸ್ಟ್ರೇಂಜರ್ಸ್ ಪ್ಲೀಸ್ಡ್ ವಿತ್. ಯಾವ ಈ ಸ್ಟ್ರೇಂಜರ್ಸ್ ಬಂದಿರ್ತಾರಲ್ಲ, ಇನ್ ವಾಟ್ ವೇ ದೇ ವೇರ್ ಪ್ಲೀಸ್ಡ್. ಅವರ ಸತ್ಕಾರ ನೋಡಿ, ಅವ್ರ ಹಾಸ್ಪಿಟ್ಯಾಲಿಟಿನ ನೋಡಿ ದೇ ವೇರ್ ಪ್ಲೀಸ್ಡ್ ವಿತ್ ದ ಬಾಷಸ್ ಆ್ಯಂಡ್ ಫಿಲೋಮಾನ್.
ವಾಟ್ ಮೇಡ್ ಬಾಷಸ್ ಅಸ್ಟಾನಿಶ್ಡ್? ಆಶ್ಚರ್ಯ ಯಾಕಾಗುತ್ತೆ? ಬಾಷಸ್ ವಾಸ್ ಅಸ್ಟಾನಿಶ್ಡ್ ಆಸ್ ದ ಗೆಸ್ಟ್ ಫಿಲ್ಡ್ ದಿಯರ್ ಕಪ್ಸ್ ಅಗೇನ್ ಫ್ರಾಮ್ ದ ಬೌಲ್ ದೇರ್. ಟುಗೆದರ್ ದ ಕಪಲ್ ಡಿಸೈಡೆಡ್ ದ ಸ್ಟ್ರೇಂಜರ್ಸ್ ವೇ ಡ್ಯಾಶ್. ಇಬ್ರು ಒಟ್ಟಿಗೆ ಏನಂತ ಅನ್ಕೊತಾರೆ, ಇವರಿಬ್ರು ಗ್ಯಾರಂಟಿ ಆರ್ಡಿನರಿ ಮೆನ್ ಅಲ್ಲ, ದೇ ಆರ್ ಏಂಜಲ್ಸ್ ಅಂತ ಅನ್ಕೊತಾರೆ. Isn't it? Have you understood till here, everybody? Yes. The next part, it goes like this. Good mother, said the guest. Oh, ಒಳ್ಳೆದಾಯ್ತು ತಾಯಿ. We thank you for your kindness. May your bowl be full of milk always. ನೀವು ಒಳ್ಳೆ ಕರುಣೆ ತೋರಿಸಿ ನಮ್ಮನ್ನ ನಡೆಸ್ಕೊಂಡ್ರಿ, ನಮ್ಗೆ ತುಂಬ ಖುಷಿಯಾಯಿತು. ನಿಮ್ಮ ಪಾತ್ರೆ ಯಾವಾಗಲೂ ಹಾಲಿನಿಂದ ತುಂಬಿರಲಿ, ಅಂದರೆ ನಿಮ್ಮ ಮನೆ ಯಾವಾಗಲೂ ಒಳ್ಳೆಯತನ ಅಥವಾ ಊಟ ನಿಮ್ಗೆ ಏನು ಬೇಕೋ ಖುಷಿಯಿಂದ ತುಂಬಿರಲಿ ಅಂತ ಅರಿಸ್ತಾರೆ. ದೆನ್ ದೇ ವೆಂಟ್ ಟು ಬೆಡ್. ಅವತ್ತಿನ ರಾತ್ರಿ ಆಗುತ್ತೆ, ಸೊ ಮಲ್ಕೊಳ್ತಾರೆ. ಫಿಲೋಮೋನ್ ಆ್ಯಂಡ್ ಬಾಷಸ್ ಕುಡ್ ಹಾರ್ಡ್ಲಿ ಸ್ಲೀಪ್. ಅವ್ರಿಗೆ ನಿದ್ದೆನೇ ಬರ್ತಾ ಇಲ್ಲ, ಹಾರ್ಡ್ಲಿ. ದೇ ವೆರ್ ನಾಟ್ ಏಬಲ್ ಟು ಸ್ಲೀಪ್ ಬಿಕಾಸ್ ಆಫ್ ವಂಡರ್ ದಟ್ ದ ಸ್ಟ್ರೇಂಜರ್ ಹ್ಯಾಡ್ ವರ್ಕ್ಡ್ ವಿತ್ ದ ಬೌಲ್. ಯಾಕಂದರೆ ಆ ಸ್ಟ್ರೇಂಜರ್ಸ್ ಅಂದರೆ ಗೊತ್ತಿಲ್ಲದೆ ಇರುವ ಆ ವ್ಯಕ್ತಿಗಳು, ಅನ್ನೋನ್ ವ್ಯಕ್ತಿಗಳು ಆ ವಂಡರ್ಫುಲ್ ಆ್ಯಕ್ಟನ್ನ ಮಾಡಿದ್ನಲ್ಲ, ಆ ಬೌಲಲ್ಲಿ ಹಾಲಿಲ್ಲ ಅಂದರೂ ಅದನ್ನು ಹಾಲು ಇರೋ ಥರ ಮಾಡಿದ್ರಲ್ವ, ಅದನ್ನು ನೋಡಿ ಅವ್ರಿಗೆ ತುಂಬ ಏನು ನಂಬಕ್ಕೆ ಆಗ್ತಾಯಿಲ್ಲ, ನಿದ್ದೆ ಬರ್ತಾಯಿಲ್ಲ, ಅವ್ರಿಗೆ ಗಾಬರಿ ಆಗ್ತಾಯಿದೆ, ಭಯ ಆಗ್ತಾಯಿದೆ. ದ ಗೆಸ್ಟ್ ಅರೋಸ್ ಅರ್ಲಿ ನೆಕ್ಸ್ಟ್ ಮಾರ್ನಿಂಗ್ ಆ್ಯಂಡ್ ಗಾಟ್ ರೆಡಿ ಟು ಗೋ. ಸೊ ನೆಕ್ಸ್ಟ್ ಮಾರ್ನಿಂಗ್ ಗೆಸ್ಟು ಎಚ್ಚರವಾಗಿ ಬೇಗ ಹೊರಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಫಿಲೋಮೋನ್ ಆ್ಯಂಡ್ ಬಾಷಸ್ ವಾಕ್ಡ್ ಔಟ್ ವಿತ್ ದೆಮ್ ಫಾರ್ ಅ ಶಾರ್ಟ್ ಡಿಸ್ಟೆನ್ಸ್. ಸ್ವಲ್ಪ ದೂರ ಅವ್ರ ಜೊತೆಗೆ ನಡ್ಕೊಂಡು ಹೋಗಬೇಕಾದ್ರೆ, ಗುಡ್ ಫಿಲೋಮೋನ್ ಆ್ಯಂಡ್ ಬಾಷಸ್ ಸೆಡ್ ಒನ್ ಆಫ್ ದ ಗೆಸ್ಟ್. ಒಳ್ಳೆಯದಾಯಿತು, ಒಳ್ಳೆಯವರು ನೀವು, ಅಥವಾ ತುಂಬ ಒಳ್ಳೆಯದನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ವಿ ಆರ್ ಗಾಡ್ಸ್ ಮೆಸೆಂಜರ್. ಹೌದು, ನಾವು ದೇವತಾ ಪುರುಷರು, ದೇವರು ಕಳಿಸಿರೋ ಏಂಜಲ್ಸ್ ನಾವು ಅಂತ ಹೇಳ್ತಾರೆ. ವಿ ಆರ್ ಮಚ್ ಪ್ಲೀಸ್ಡ್ ವಿತ್ ಯೋರ್ ಕೈಂಡ್ನೆಸ್. ನಮಗೆ ತುಂಬ ಖುಷಿಯಾಯಿತು ನಿಮ್ಮ ಕೈಂಡ್ನೆಸ್, ಕರುಣೆನ ನೋಡಿ. ಆಸ್ಕ್ ಫಾರ್ ಎನಿ ಒನ್ ಯು ಲೈಕ್, ಆಸ್ಕ್ ಫಾರ್ ಎನಿಥಿಂಗ್ ಯು ಲೈಕ್ ಯು ಶೆಲ್ ಹ್ಯಾವ್ ಇಟ್. ನಿಮ್ಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ಳಿ, ನಾವು ಕೊಡ್ತೀವಿ. ಅಂದರೆ ಬೂನ್, ವರ ಕೊಡ್ತೀವಿ. ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಆಸ್ಕ್ ಮೀ ಅಂತ ಕೇಳ್ತಾರೆ. ದ ಓಲ್ಡ್ ಕಪಲ್ ಲುಕ್ಡ್ ಎಟ್ ಈಚ್ ಅದರ್. ಗಂಡ ಹೆಂಡತಿ ಇಬ್ಬರು ಮುಖ ನೋಡ್ಕೊತಾರೆ. ಆಫ್ಟರ್ ಅ ಮೂಮೆಂಟ್ ಫಿಲೋಮೋನ್ ಸೆಡ್, ಒಂದು ಸ್ವಲ್ಪ ಹೊತ್ತಾದಮೇಲೆ, ಗುಡ್ ಏಂಜಲ್ಸ್ ವಿ ವಿಶ್ ಟು ಡೈ ಟುಗೆದರ್. ಹೌದು, ಒಳ್ಳೆಯದಾಯಿತು, ನೀವು ನಮಗೆ ವರ ಕೊಡ್ತಾ ಇರೋದು, ನಾವಿಬ್ಬರು ಒಟ್ಟಿಗೆ ಸಾಯೋದಕ್ಕೆ ಇಷ್ಟಪಡ್ತೀವಿ ಅಂತ ಕೇಳ್ಕೊತಾರೆ. ಸೊ ನಾವೇನಾದರೂ ಆ ಜಾಗದಲ್ಲಿದ್ದರೆ ಏನು ಮಾಡ್ತಾಯಿದ್ವಿ? ನಮಗೊಂದು ಬಿಲ್ಡಿಂಗ್ ಕೊಡ್ರಿ, ನಮಗೊಂದು 2 ಕೋಟಿ ದುಡ್ಡು ಕೊಡ್ರಿ, ಚಿನ್ನ ಕೊಡ್ರಿ, ಬಂಗಾರ ಕೊಡ್ರಿ ಅಂತ ಕೇಳ್ತಿದ್ವಾ? ಮ್ಯಾಮ್ ಇದು ಕೊರೋನಾ ಸೀಸನ್, ಬೇಕೇ ಬೇಕಲ್ವಾ ಅಂತ ಕೇಳ್ತಿದ್ವೇನೋ ಅಲ್ವಾ? ಯಾ, ಬಟ್ ಹಿಯರ್ ದ ಫಿಲೋಮೋನ್ ಆ್ಯಂಡ್ ಬಾಷಸ್ ಡಿಡ್ ನಾಟ್ ಆಸ್ಕ್ ಸಚ್ ಥಿಂಗ್ಸ್. ದೆ ಗುಡ್ ಏಂಜಲ್ಸ್ ವಿ ವಿಶ್ ಟು ಡೈ ಟುಗೆದರ್. ಬಿ ಇಟ್ ಸೋ ರಿಪ್ಲೈಡ್ ದ ಏಂಜಲ್ಸ್. ಹಾಗೆ ಆಗಲಿ ಅಂತ ಏಂಜಲ್ಸ್ ರಿಪ್ಲೈ ಮಾಡ್ತಾರೆ. ದೆರ್ ಇಸ್ ಯೋರ್ ಓಮ್. ಅಲ್ಲಿ ನಿಮ್ಮ ಮನೆ ಕಾಣಿಸ್ತಾ ಇದೆ ನೋಡಿ. ಲಿವ್ ಇನ್ ಇಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಡಿಸೈರ್ ಆ್ಯಂಡ್ ಕಮ್ ಟು ಹೆವೆನ್ ಟುಗೆದರ್. ಸೊ ನೀವು ಅಲ್ಲಿ ಹೋಗಿ ವಾಸ ಮಾಡಿ, ನಿಮ್ಗೆ ಎಷ್ಟು ದಿನ ಬೇಕೋ, ನಿಮ್ಗೆ ಎಷ್ಟು ಆಸೆ ಇರುತ್ತೋ ಅಷ್ಟು ದಿನ ಇದ್ಬಿಟ್ಟು ಆಮೇಲೆ ಒಟ್ಟಿಗೆ ಇಬ್ಬರು ಬನ್ನಿ ಅಂತ ಅರಿಸ್ತಾರೆ ಅವ್ರಿಗೆ. ಓಲ್ಡ್ ಫಿಲೋಮೋನ್ ಆ್ಯಂಡ್ ಬಾಷಸ್ ವೆರ್ ಅಸ್ಟಾನಿಶ್ಡ್ ಅಗೇನ್ ದೇ ವೆ ವಂಡರ್ಡ್. ಆಶ್ಚರ್ಯ ಆಗುತ್ತೆ ಅವ್ರಿಗೆ. ಟು ಸಿ ದಿಯರ್ ಪುವರ್ ಕಾಟೇಜ್ ಟರ್ನ್ ಟು ಅ ಗ್ರ್ಯಾಂಡ್ ಮ್ಯಾನ್ಷನ್ ದೆ. ಅವ್ರ ಮನೆಯಲ್ಲಿ, ನೀವು ಎಷ್ಟು ದಿನ ಇದ್ದು ಅಲ್ಲಿದೆಯಲ್ಲ ನಿಮ್ಮ ಮನೆ, ಅಲ್ಲಿ ಹೋಗಿ ಇದ್ಬಿಟ್ಟು ಬನ್ನಿ ಅಂತ ಹೇಳಿ ಹೋಗ್ತಾರೆ ಅವರು. ವಾಪಸ್ ಅವ್ರ ಮನೆಯನ್ನು ತಿರುಗಿ ನೋಡೋ ಅಷ್ಟರಲ್ಲಿ ಕಾಟೇಜ್ ಗುಡಿಸಲು ಇಟ್ ಹ್ಯಾಸ್ ಬೀನ್ ಟರ್ನ್ಡ್ ಇನ್ ಟು ಅ ಗ್ರ್ಯಾಂಡ್ ಮ್ಯಾನ್ಷನ್. ಇಟ್ ಸೆನ್ಸ್ ಗ್ರ್ಯಾಂಡ್ ಮ್ಯಾನ್ಷನ್ ಅಂದರೆ ಒಂದು ಪ್ಯಾಲೇಸ್ ಥರ ಆಗ್ಬಿಟ್ಟಿರುತ್ತೆ. ಪ್ಯಾಲೇಸ್ ಅಂತ ಹೇಳ್ಬೋದು, ಒಂದು ದೊಡ್ಡ ಅರಮನೆ ಥರ ಆಗ್ಬಿಟ್ಟಿರುತ್ತೆ. ವೆನ್ ದೇ ಟರ್ನ್ಡ್ ರೌಂಡ್ ಟು ಥ್ಯಾಂಕ್ ದ ಏಂಜಲ್ಸ್. ಅದನ್ನು ನೋಡಿಕೊಂಡು ಧನ್ಯವಾದ ಹೇಳಬೇಕು ಅಂತ ಏಂಜಲ್ಸ್ ಕಡೆಗೆ ತಿರ್ಕೊಂಡ್ರೆ, ದೇ ಸಾ ನೋಬಡಿ ದೇರ್. ಅಲ್ಲಿ ಯಾರೂ ಇರಲಿಲ್ಲ. ದೇ humbly prayed to God and lived in their mansion doing good to everyone. ದೇ humbly ಅಂದರೆ ತುಂಬ ಕರುಣೆಯಿಂದ, ತುಂಬ ಹೃದಯಪೂರ್ವಕವಾಗಿ ಅವ್ರಿಗೆ ಪ್ರೇ ಮಾಡಿ, ದೇವರಿಗೆ ವಂದನೆಯನ್ನು ಸಲ್ಲಿಸಿ ಅಲ್ಲಿ ಆ ಮ್ಯಾನ್ಷನಲ್ಲಿ ವಾಸ ಇರ್ತಾರೆ. ಆ್ಯಂಡ್ ದೇ ಸ್ಟಾರ್ಟೆಡ್ ಡೂಯಿಂಗ್ ಗುಡ್ ಫಾರ್ ಎವ್ರಿ ಒನ್. ಯಾರೇ ಅವ್ರ ಮನೆಗೆ ಸ್ಟ್ರೇಂಜರ್ಸ್ ಬಂದರೂ ಅವ್ರಿಗೆ ಒಳ್ಳೆಯದನ್ನು ಮಾಡಿ ಸತ್ಕಾರ ಮಾಡಿ ಕಳಿಸ್ತಾ ಇರ್ತಾರೆ. Have you understood the story till here? So what is the moral? We should be kind and helpful to the needy people, isn't it? Yes. Thank you, students. So before itself I told you'll be having a YouTube link. You are supposed to see to that. Thank you.